ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ಕರ್ನಾಟಕ TET ಅಂದರೆ 6th 8 ಆಗಿರ್ಬೋದು ಮತ್ತು ಅಂದರೆ ಪೇಪರ್ 1 ಮತ್ತು ಪೇಪರ್ 2 D.Ed ಮತ್ತು B.Ed ಮುಗಿಸಿದಂಥ ಅಭ್ಯರ್ಥಿಗಳಿಗೆ ಏನು TET ಆಗುತ್ತಲ್ಲ ಆ TETಗೆ ಏನೇನು ಸಿಲೆಬಸ್ ಇದೆ ಅಂಥೇಳಿ ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ. ಈ ಸಿಲೆಬಸ್ ಹೇಳಿದ ಮೇಲೆ ನಾನು ಈ ಸಿಲೆಬಸ್ಗೆ ಅನುಗುಣವಾಗಿ ನಮ್ಮ ತರಗತಿಗಳನ್ನು ಕೂಡ ನಾನು ಪ್ರಾರಂಭಿಸ್ತೀನಿ. ಇದು ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಇರುವಂಥ ಕನ್ನಡ ಸಿಲೆಬಸ್ ಇದೆಲ್ಲ ಸಿಲೆಬಸ್ PDF ಇದೆ. ನೀವು ಹೋಗಿ ಡೌನ್ಲೋಡ್ ಮಾಡಿಕೊಂಡು ಈ ಸಿಲೆಬಸನ್ನು ನೋಡಿ. ನಾನು ಇವತ್ತು ಹೇಳ್ತಿದ್ದೀನಿ ಯಾವುದಂದರೆ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನಕ್ಕೆ ಏನೇನು ಪಠ್ಯಕ್ರಮ ಇದೆ ಅಂಥೇಳಿ ಇವತ್ತಿನ ತರಗತಿಯಲ್ಲಿ ನೋಡೋಣ. ಇದೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಯಾವ್ಯಾವ ಲ್ಯಾಂಗ್ವೇಜ್ ಇದೋ ಅವು ಲ್ಯಾಂಗ್ವೇಜ್ಗಳಿದ್ದಾವೆ ಇವೆಲ್ಲ. ಆದರೆ ನಾನು ಹೇಳ್ತಿರೋದು ಸಮಾಜ ವಿಜ್ಞಾನ. ಇಲ್ಲಿದೆ ನೋಡಿ ಪೇಪರ್ 2 ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಇದು ಏನಿದೆ ಅಂದರೆ ನಮ್ಮ ಸಿಲೆಬಸ್ಗೆ ಇತಿಹಾಸದಲ್ಲಿ ಮುಖ್ಯವಾಗಿ ಆಧಾರಗಳು, ಭಾರತ ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ಮೌರ್ಯರು ಮತ್ತು ಕುಶಾಣರು, ಗುಪ್ತರು ಮತ್ತು ವರ್ಧನರು, ದಕ್ಷಿಣ ಭಾರತದ ರಾಜಮನೆತನಗಳು ಮತ್ತು ಅದರಲ್ಲಿ ಬರುವಂತಹ ಸಾತವಾಹನರಾಗಿರ್ಬೋದು, ಕದಂಬರಾಗಿರ್ಬೋದು, ಗಂಗರು ಆಗಿರ್ಬೋದು, ಹಾಗೆ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು, ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು, ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು, ಪಾಶ್ಚಾತ್ಯ ರಿಲಿಜನ್ಗಳು, 6ರಿಂದ 14ನೇ ಶತಮಾನದ ಭಾರತದ ಮತ ಪ್ರವರ್ತಕರು, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ, ಅಹೋಮ್ ರಾಜಮನೆತನ, ಮೊಘಲರು ಮತ್ತು ಮರಾಠರು, ಭಕ್ತಿ ಪಂಥ, ಮಧ್ಯಯುಗದ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು, ಮೈಸೂರಿನ ಒಡೆಯರು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಭಾರತದ ಪ್ರಥಮ ಸ್ವಾತಂತ್ರ್ಯೋತ್ತರ ಭಾರತ, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ, ಆಧುನಿಕ ಯುರೋಪ್, ಕ್ರಾಂತಿ ಮತ್ತು ಪ್ರಭುತ್ವಗಳ ಉದಯ, ಭರತವರ್ಷ, ಸಿಂಧು ಸರಸ್ವತಿ ನಾಗರಿಕತೆ, ಪ್ರಪಂಚದ ಪ್ರಮುಖ ನಾಗರಿಕತೆಗಳು, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮ. ಇಷ್ಟೆಲ್ಲ ಇತಿಹಾಸದಲ್ಲಿ ಬರುವಂತಹ ಟಾಪಿಕ್ಗಳು. ಈ ಎಲ್ಲ ಟಾಪಿಕ್ಗಳು ನಮ್ಮ ಸಮಾಜ ವಿಜ್ಞಾನದ ಅಂದರೆ 6th ಇಂದ 10th ಗಂಟ ಇರುವಂಥ ಸಿಲೆಬಸ್ಸಲ್ಲಿಂದೆ ಅಂದರೆ ಆ ಬುಕ್ಸಲ್ಲಿ ಬರುವಂತಹ ಎಲ್ಲ ಸಿಲೆಬಸ್ ಇದೆ ಇದು. ಹಾಗೆ ಪೌರನೀತಿ ನೋಡೋಣ. ಪೌರ ಮತ್ತು ಪೌರತ್ವ, ಪ್ರಜಾಪ್ರಭುತ್ವ, ಸ್ಥಳೀಯ ಆಡಳಿತ, ಸ್ಥಳೀಯ ಸ್ವಯಂ ಸರ್ಕಾರ, ನಮ್ಮ ಸಂವಿಧಾನ, ರಾಜ್ಯನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯ ಚಿಹ್ನೆಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ನ್ಯಾಯಾಂಗ, ಭದ್ರತಾ ದಳಗಳು ಅಥವಾ ದೇಶದ ರಕ್ಷಣೆ, ಭಾರತ ಮತ್ತು ನೆರೆಯ ದೇಶಗಳು, ವಿಶ್ವಸಂಸ್ಥೆ, ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ, ಚುನಾವಣೆ ವ್ಯವಸ್ಥೆ, ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು, ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ, ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ. ಇದು ಪೌರನೀತಿ. ಇವಾಗ ಸಮಾಜಶಾಸ್ತ್ರ, ಮಾನವ ಮತ್ತು ಸಮಾಜ, ಮಾನವ ಮತ್ತು ಸಂಸ್ಕೃತಿ, ದಿನನಿತ್ಯದ ಜೀವನದ ಸಮಾಜಶಾಸ್ತ್ರ, ಸಮಾಜದ ಪ್ರಕಾರಗಳು, ಕುಟುಂಬ, ಸಾಮಾಜೀಕರಣ ಮತ್ತು ಕುಟುಂಬದ ಸಂಬಂಧಗಳು,
ಸಮುದಾಯ, ಸಾಮಾಜಿಕ ಸ್ತರವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕ ಜೀವನ, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಸಾಮಾಜಿಕ ಸವಾಲುಗಳು. ಭೂಗೋಳಶಾಸ್ತ್ರ, ಈಗ ಪೌರನೀತಿ ಆಯಿತು, ಸಮಾಜಶಾಸ್ತ್ರ ಆಯಿತು ಮತ್ತು ಇತಿಹಾಸ ಆಯಿತು. ಇವಾಗ ಭೂಗೋಳಶಾಸ್ತ್ರ. ಗ್ಲೋಬ್ ಮತ್ತು ನಕಾಶೆ, ಪ್ರಮುಖ ಭೂಸ್ವರೂಪಗಳು, ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಇವೆಲ್ಲ ಖಂಡಗಳ ಬಗ್ಗೆ ಇದೆ. ಭೂಮಿ ನಮ್ಮ ಜೀವಂತ ಗ್ರಹ. ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ, ನಮ್ಮ ರಾಜ್ಯ ಕರ್ನಾಟಕ, ಅದರಲ್ಲಿ ಬರುವಂಥ ಪ್ರಾಕೃತಿಕ ವಿಭಾಗಗಳು. ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ, ಕರ್ನಾಟಕದ ಜಲಸಂಪನ್ಮೂಲಗಳು, ಕರ್ನಾಟಕದ ಭೂಸಂಪತ್ತು, ಕರ್ನಾಟಕದ ಖನಿಜ ಸಂಪನ್ಮೂಲಗಳು. ಖನಿಜ ಸಂಪನ್ಮೂಲಗಳು, ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ, ಕರ್ನಾಟಕದ ಕೈಗಾರಿಕೆಗಳು, ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು, ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು, ಭಾರತದ ಋತುಗಳು, ಭಾರತದ ಮಣ್ಣುಗಳು, ಭಾರತದ ಅರಣ್ಯಗಳು, ಭಾರತದ ಜಲಸಂಪನ್ಮೂಲ, ಭಾರತದ ಭೂಬಳಕೆ ಮತ್ತು ಕೃಷಿ, ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು, ಭಾರತದ ಸಾರಿಗೆ ಹಾಗೂ ಸಂಪರ್ಕ, ಭಾರತದ ಪ್ರಮುಖ ಕೈಗಾರಿಕೆಗಳು, ಭಾರತದ ನಿಸರ್ಗ ವಿಕೋಪಗಳು. ಇಷ್ಟೆಲ್ಲ ಭೂಗೋಳಶಾಸ್ತ್ರದಲ್ಲಿ ಬರುತ್ತೆ. ಈಗ ನೆಕ್ಸ್ಟ್ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಆರ್ಥಿಕ ರಚನೆ, ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು, ಹಣ ಹಾಗೂ ಸಾಲ, ಶ್ರಮ ಮತ್ತು ಉದ್ಯೋಗ, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಗ್ರಾಮೀಣಾಭಿವೃದ್ಧಿ, ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ, ಇದೆಲ್ಲ ಅರ್ಥಶಾಸ್ತ್ರದಲ್ಲಿ ಬರುತ್ತೆ. ವ್ಯವಹಾರ ಅಧ್ಯಯನ. ವ್ಯವಹಾರ ಅಧ್ಯಯನದ ಅರ್ಥ ಮತ್ತು ಮಹತ್ವ, ವಿವಿಧ ವ್ಯವಹಾರ ಸಂಘಟನೆಗಳ ಉಗಮ, ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು, ವ್ಯವಹಾರ ನಿರ್ವಹಣೆ, ಮಾರುಕಟ್ಟೆ ನಿರ್ವಹಣೆ, ಬ್ಯಾಂಕ್ ವ್ಯವಹಾರಗಳು, ಉದ್ಯಮಶೀಲತೆ, ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ. ಇಷ್ಟೆಲ್ಲ ಏನಿದೆ ನಮಗೆ ನಮ್ಮ ಸಿಲೆಬಸಲ್ಲಿ ಬರುತ್ತೆ. ಅಂದರೆ TETಗೆ ಇಷ್ಟೆಲ್ಲ ನಮಗೆ ಸಿಲೆಬಸ್ ಕೇಳ್ತಾರೆ ಪೇಪರ್ 2 ಅಲ್ಲಿ. ಇದಕ್ಕೆ ನಾವು 6th ಇಂದ 10th ಗಂಟ ಏನು ಮಾಡಬೇಕು, ನಮ್ಮ ಗೌರ್ಮೆಂಟ್ಸ್ ಬುಕ್ಸ್ ಓದ್ಕೊಂಡ್ರೆ ಸಾಕು, ಬೇರೆ ಹೊರಗಡೆದು ಏನು ಓದುವ ಅವಶ್ಯಕತೆ ಇಲ್ಲ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಮುಂದಿನ ತರಗತಿಯಲ್ಲಿ ಈ ಒಂದೊಂದು ಟಾಪಿಕ್ಗಳ ಮೇಲೆ ವಿಡಿಯೋಗಳನ್ನು ಮಾಡ್ತೀನಿ. ನಮ್ಮ TET ಮುಗಿಯಗಂಟ ಈ ಸಮಾಜ ವಿಜ್ಞಾನದ ವಿಡಿಯೋಗಳನ್ನು ನಾನು ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.